ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಬಿರಿಯಾನಿ, ಆದರೆ ಡಿಫ್ರೆಂಟಾಗಿ ಯಾವ ಥರ ಅಂತ ನೋಡೋಣ. ಮೊದಲನೇದಾಗಿ ಸ್ವಲ್ಪ ಕಾಯಿಗೆ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಒಂದು 10ರಿಂದ 12 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಫುಲ್ ತೆಂಗಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಗ್ರೈಂಡ್ ಮಾಡಿ ಅದರದ ರಸನ ತಗೊಳ್ತಾ ಇದ್ದೀನಿ. ನೀವು ಒಂದು 2 ರೀತಿಯಿಂದ ತೆಕ್ಕೋಬೋದು. ಈ ಥರ ಸ್ಟ್ರೈನರಲ್ಲಿ ಕೂಡ ಹಾಕ್ಕೊಂಡು ನೀವು ರಸನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಅಂದರೆ ತಪ್ಪಾಗಲ್ಲ. ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಇದು ಮಾಡಲಿಕ್ಕೆ. ಬಟ್ ಒಂದು ತೆಳ್ಳಗಿರೋ ವೇಲಲ್ಲಿ ದುಪ್ಪಟ್ಟ ಅಥವಾ ಏನಾದರೂ ಒಂದು ಕ್ಲೀನಾಗಿರೋ ಯಾವುದಾದ್ರೂ ಒಂದು ಬಟ್ಟೆ ಅದು ತೆಳ್ಳಗಿದ್ರೆ ಅದರಲ್ಲಿ ನಾವು ಬೇಗನೆ ತೆಂಗಿನ ಹಾಲನ್ನ ತಕ್ಕೋಬೋದು. ಸೊ ನಾನು ಇದನ್ನು ಟ್ರೈ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು 2-3 ರೀತಿನೂ ನಿಮ್ಗೆ ಎಷ್ಟು ಕನ್ವೀನಿಯೆಂಟ್ ಆಗುತ್ತೋ, ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಆ ಮೆಥಡಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಈ ಥರ ದೊಡ್ಡ ಸ್ಟ್ರೈನರ್ ಸಿಗುತ್ತೆ, ಅದಿದ್ದರೆ ಇನ್ನೂ ತುಂಬ ಬೇಗನೆ ನಿಮ್ಮ ಕೆಲಸ ಆಗೋಗುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ನಂದು ದುಪ್ಪಟ್ಟ ಒಂದನ್ನು ಹಳೆ ದುಪ್ಪಟ್ಟ, ಅದು ಸ್ವಲ್ಪ ತೆಳ್ಳು ಕೂಡ ಇತ್ತು, ಬೇಗನೆ ಕೆಲಸ ಆಗುತ್ತೆ ಅಂತ ಅದನ್ನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಕ್ಲೀನಾಗಿರೋ ಬಟ್ಟೆನ ಯೂಸ್ ಮಾಡ್ಕೋಬೋದು, ಆದರೆ ತುಂಬ ದಪ್ಪ ಇರೋ ಬಟ್ಟೆನ ದಯವಿಟ್ಟು ತೊಗೋಬೇಡಿ. ಇದು ಕೆಲಸ ಆಗೋದೇ ಇಲ್ಲ, ಮತ್ತು ತುಂಬಾ ವೇಸ್ಟೇಜ್ ಉಳಿಯೋದು, ಆಮೇಲೆ ತುಂಬ ಕಷ್ಟ ಆಗಿಬಿಡುತ್ತೆ ನಿಮಗೆ. ಸೊ ತೆಳ್ಳಗಿದ್ದಷ್ಟು ಬೇಗನೆ ತೆಂಗಿನ ರಸನ ನೀಟಾಗಿ ಈಸಿಯಾಗಿ ಬೇಗ ತಕ್ಕೋಬೋದು. ಸೊ ನಾನಿಲ್ಲಿ ಒಂದು 2 ಟೈಮ್ಸ್ ಮಿಕ್ಸಿ ಮಾಡಿ ಅಷ್ಟೇ ತಗೊಂಡಿದ್ದೀನಿ. ಮತ್ತು ಆಮೇಲೆ ಬೇಕಿದ್ದರೆ ಆ ಕಾಯಿನ ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲ ನನಗಿಷ್ಟ ಇಲ್ಲ ಕಾಯಿ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂದರೆ ನೀವೆಷ್ಟು ಸಾಧ್ಯನೋ ಅಷ್ಟು ತೆಂಗಿನ ಹಾಲನ್ನ ತಕ್ಕೋಬೋದು. ಅದನ್ನು ಡೀಪ್ ಫ್ರೀಝರ್ ಕೂಡ 1 ವೀಕ್ವರೆಗೂ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ನೀವು ಈ ಹಾಲನ್ನ ಹೇರಿಸಿ ಕೂಡ ಹಚ್ಕೋಬೋದು. ಸೊ ಮಲ್ಟಿಪಲ್ ಯೂಸಸ್ ಮಾಡ್ಬೋದು, ನೀವೇನು ತೊಂದರೆ ಇಲ್ಲ. ನಾನು ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ಈ ಬಟ್ಟೆ ಸಹಾಯದಿಂದ ಎಷ್ಟೊಂದು ಹಾಲನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಅಷ್ಟು ಏನು ತೆಗ್ದಿದ್ದೀನಿ, ಈ ಹಾಲೆಲ್ಲದನ್ನು ನಾನು ಈಗ ಬಿರಿಯಾನಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ನೀರು ಬದಲು ಹಾಲು ಹಾಕ್ಕೊಳ್ತೀನಿ. ಇದಕ್ಕೇನು ಬೇಕಿದ್ದರೆ ಎಕ್ಸ್ಟ್ರಾ ಸ್ವಲ್ಪ ನೀರನ್ನ ನೀವು ಮಿಕ್ಸ್ ಮಾಡ್ಕೋಬೋದು, ಯಾಕಂದರೆ ಗಟ್ಟಿ ಹಾಲಾಗಿರುತ್ತಲ್ವ. ಸ್ವಲ್ಪ ನೀರು ಬೇಕಾದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು. ಬಿರಿಯಾನಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಮಾತ್ರ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು, ಓಕೆನಾ. ನೋಡಿ ಹಾಲೀಗ ರೆಡಿಯಾಗಿದೆ, ತೆಂಗಿನ ಹಾಲು. ಸೊ ನಾವು ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ತುಪ್ಪ ಕೂಡ ತುಂಬಾ ಇಂಪಾರ್ಟೆಂಟು. ತುಪ್ಪನೂ ಹಾಕ್ಕೋಬೇಕು, ಮರೀದೆ ತುಪ್ಪ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ನಿಮಗೆ ತುಂಬ ಸ್ವಲ್ಪ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋದು. ಸೊ ನೋಡಿ, ಒಂದು 2 ಟೇಬಲ್ ಸ್ಪೂನು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ನೋಡಿಕೊಂಡು ಮಾಡಿ. ಬರೀ ತುಪ್ಪದಲ್ಲೇ ಕೂಡ ಕೆಲವ್ರು ಮಾಡ್ತಾರೆ, ಅದು ಕೂಡ ನೀವು ಮಾಡ್ಕೋಬೋದು. ತುಪ್ಪ ಇಲ್ಲ ಅಂದರೆ ಎಣ್ಣೆಲಿ ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಂದು 2 ಟೇಬಲ್ ಸ್ಪೂನು, ಅಟ್ಲೀಸ್ಟ್ ಒಂದು 4 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾಕಂದರೆ ನಾವು ಆಯಿಲ್ ಕೂಡ ಬಳಸ್ತಾ ಇದ್ದೀವಲ್ಲ. ಸೊ ಹಾಗಾಗಿ ಸೊ ಇಲ್ಲಿ ಸ್ವಲ್ಪ ನಾವು ಎಣ್ಣೆ ತುಪ್ಪ ಎರಡನ್ನೂ ಸ್ವಲ್ಪ ಕಾಯಿಸ್ಕೋಬೇಕು. ಖಂಡಿತವಾಗ್ಲೂ ಯಾರ್ಯಾರು ಈ ರೆಸಿಪಿ ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಈ ಮೆಥಡಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ. ಮಾತ್ರ ಟ್ರೈ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ. ಹಾಗೆ ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಅದರಲ್ಲಿ ತೆಂಗಿನ ಹಾಲು ಯೂಸ್ ಮಾಡ್ಕೊಂಡಿಲ್ಲ, ಹಾಗೆ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನು ಕೂಡ ಒಂದು ಸತಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಕೂಡ ಮರಿಬೇಡಿ, ಓಕೆನಾ. ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆಗ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಸ್ವಲ್ಪ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ಎಲೆ, ಅಲ್ಲಿವರೆಗೂ ಬಿಡಿ. ಹಾಗೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿಕಾಯಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇದ್ರದ್ದು ಫುಟೇಜು ಮಿಸ್ ಆಗಿಬಿಟ್ಟಿದೆ, ಐ ಆಮ್ ಸಾರಿ. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ 1 ಇಂಚಷ್ಟು ಶುಂಠಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿಕಾಯಿ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಇದಕ್ಕೆ ಹಾಕಿಲ್ಲ. ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಬೆಳ್ಳುಳ್ಳಿ ಶುಂಠಿದ ಹಸಿ ವಾಸನೆ ಹಾಗೆ ಉಳಿಯುತ್ತೆ, ಫುಲ್ಲು ರೆಸಿಪಿನೇ ಖರಾಬ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಮಾಡುವಾಗ ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಕೊತ್ತಂಬರಿ ಕಾಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬರೀ ಕೊತ್ತಂಬರಿ ಕಾಳು ಪುಡಿ ಇದು, ಮಸಾಲ ಪುಡಿ, ಸಾಂಬಾರು ಪುಡಿ ಏನೂ ಅಲ್ಲ. ಹಾಗೆ ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಗರಂ ಮಸಾಲ
ಕೂಡ ನೀವು ಹಾಕ್ಕೋಬೋದು. ನಿಮಗೆ ಮಸಾಲ ಎಷ್ಟಿಷ್ಟು ತುಂಬ ಜಾಸ್ತಿ ಹಾಕ್ಕೋಬೇಡಿ. ಪುಡಿ ಆದಾಗ ಮಸಾಲ ಎಷ್ಟಿಷ್ಟ ನೋಡಿಕೊಂಡು ಕಡಿಮೆ ಹೆಚ್ಚು ಹಾಕ್ಕೊಳ್ಳಿ, ಓಕೆನಾ. ಹಾಗೆ ನಿಮ್ಮ ಹತ್ರ ಗರಂ ಮಸಾಲ ಇಲ್ಲ ಅನ್ನೋರು ನೀವೇನು ಗ್ರೀನ್ ಪೇಸ್ಟ್ ಗ್ರೈಂಡ್ ಮಾಡ್ಕೊಳ್ತೀರೋ ಅದರಲ್ಲೇ ಚಕ್ಕೆ ಲವಂಗ ಹಾಕ್ಕೊಂಬಿಟ್ರೆ ಆಗೋಗುತ್ತೆ. ಚಕ್ಕೆ ಲವಂಗ ಏಲಕ್ಕಿ ನಿಮ್ಗೆ ಇನ್ನೂ ಏನು ಮಸಾಲ ಇಷ್ಟ ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆ ಗ್ರೈಂಡ್ ಮಾಡ್ಕೊಂಬಿಟ್ರೆ ಆಗೋಗುತ್ತೆ. ನನ್ನ ಹತ್ರ ಪೌಡರ್ ಇದ್ದಿದ್ದರಿಂದ ನಾನು ಅದನ್ನು ಮಿಕ್ಸಿ ಮಾಡ್ಕೊಳ್ಲಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬಿರಿಯಾನಿ ಆಗುತ್ತೆ. ಅದು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಎಲ್ಲದನ್ನೂ ಬಾಡಿಸ್ಕೋಬೇಕು. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಉದ್ದಕ್ಕೆ ಕೂಡ ಹೆಚ್ಕೋಬೋದು, ಚಿಕ್ಕದಾಗಿ ಕೂಡ ಹೆಚ್ಕೋಬೋದು, ನಿಮ್ಮ ಇಷ್ಟ. ಜಾಸ್ತಿ ಕೂಡ ಹಾಕ್ಕೋಬೋದು. ಈರುಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ನಿಮ್ಗೆ ಎಷ್ಟು ಇಷ್ಟ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಟೊಮೆಟೊ ಆದರೆ 2 ತೊಗೊಳ್ಳಿ, ದೊಡ್ಡ ಟೊಮೆಟೊ ಇದ್ದರೆ 1 ಸಾಕು. ನಾನಿಲ್ಲಿ 1/2 ಕಪ್ ಅಷ್ಟು ಮಾಡ್ತಾಯಿದ್ದೀನಿ ಬಿರಿಯಾನಿ. ನೀವು ಜಾಸ್ತಿ ಮಾಡೋದಾದರೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ತೊಳೆದು ಹೆಚ್ಚಿಟ್ಕೊಂಡಿರೋ ಚಿಕನ್, ಬೋನ್ಲೆಸ್ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ವಿತ್ ಬೋನ್ ಇಷ್ಟ ಆದರೆ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ಕೂಡ ಎಣ್ಣೆಯಲ್ಲೇ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಬಿರಿಯಾನಿ ಇಷ್ಟಪಡೋರ್ಗಂತೂ ತುಂಬ ಒಳ್ಳೆಯ ರೆಸಿಪಿನೇ. ಬಟ್ ಕಾಯಿ ಹಾಲು ತಕ್ಕೊಳ್ಳೋದೆಲ್ಲ ಟೈಮ್ ಇಲ್ಲ ಅಂದರೆ ಹೀಗೆ ಹಂಗೆ ಸಿಂಪಲಾಗಿ ಮಾಡ್ಕೋಬೋದು. ಇದಕ್ಕೇ ನೀರು ಹಾಕ್ಕೋಬೋದು ಅಷ್ಟೇ. ಕಾಯಿ ಹಾಲು ತಕ್ಕೊಳ್ಳೋಕ್ಕೆಲ್ಲ ಇಂಟ್ರೆಸ್ಟ್ ಇದ್ದರೆ, ಟೈಮ್ ಇದ್ದರೆ ದಯವಿಟ್ಟು ಮಾಡ್ಕೊಳ್ಳಿ, ಓಕೆನಾ. ಇದನ್ನು ನಾನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದೆಲ್ಲ ನೀರು ಬಿಟ್ಕೊಂಡಿದೆ. ಈಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ತೊಳೆದು ಎತ್ತಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ರೈಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಾಸುಮತಿ ರೈಸ್ ಯೂಸ್ ಮಾಡ್ಬೋದು, ಜೀರಾ ರೈಸು ಯೂಸ್ ಮಾಡ್ಬೋದು, ನಾರ್ಮಲ್ ರೈಸ್ ಕೂಡ ಯೂಸ್ ಮಾಡ್ಬೋದು, ಕೋಲಮ್ ರೈಸ್ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಇಷ್ಟ, ನಿಮ್ಮ ಮನೇಲಿ ಯಾವ ರೈಸ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಥವಾ 2 ರೈಸ್ನ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಡೈಲಿ ನಾನು ಏನು ಯೂಸ್ ಮಾಡ್ತೀನಿ ಆ ರೈಸು ವಿತ್ ಜೀರಾ ರೈಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೀರಾ ರೈಸ್ ಮಾತ್ರ ಬಿರಿಯಾನಿಗೆ ಮಾಡಿಸ್ದಂಗಿರುತ್ತೆ. ಜೀರಾ ರೈಸ್ ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು. ನೀವು 1 ಲೋಟ ನೀವು ಮನೇಲಿ ಅಕ್ಕಿ ಏನು ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಂಡ್ರೆ 1 ಲೋಟ ಜೀರಾ ರೈಸ್ನ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹೊಂದ್ಕೊಳ್ಳಿ ಅಕ್ಕಿ ಜೊತೆ ಅಂತ 1 ನಿಮಿಷ ಮಾತ್ರ ಬಿಟ್ಟಿದ್ದೆ. ತುಂಬ ಹೊತ್ತು ಬಿಡಬಾರ್ದು, ಯಾಕಂದರೆ ಅದು ತಳ ಹತ್ತಿಬಿಡುತ್ತೆ. ಸೊ ಹಾಗಾಗಿ ಬರೀ ಅಕ್ಕಿ ಇರುತ್ತಲ್ವ, ತಳ ಹತ್ತಿಬಿಡುತ್ತೆ, ನೀರು ಹಾಕಿರಲ್ಲ. ಸೊ 1 ನಿಮಿಷ ಮಾತ್ರ ಬಾಡಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ. ಹೇಗೆ ಬರುತ್ತೋ ಹಾಗೆ ಮನೆಯಲ್ಲಿ ಏನೇನು ನೈಸರ್ಗಿಕವಾಗಿ ಸಿಗುತ್ತೋ ಅದನ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಯಾವ ಫುಡ್ ಕಲರು ಅಥವಾ ಏನೂ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ನೀವು ಕೂಡ ಯೂಸ್ ಮಾಡಬೇಡಿ. ಎಷ್ಟು ನ್ಯಾಚುರಲ್ ಆಗುತ್ತೋ ಅಷ್ಟು ನ್ಯಾಚುರಲಾಗಿ ಮಾಡೋದು ತುಂಬ ಒಳ್ಳೆಯದು. ಬೇಕಿದ್ದರೆ ನೀವು ಕೇಸರಿ ಹೆಸರು ಇರುತ್ತಲ್ಲ ಅದನ್ನು ಸ್ವಲ್ಪ ಹೊತ್ತು ಒಂಚೂರು ಬಿಸಿ ಹಾಲಲ್ಲಿ ನೆನೆಸಿಟ್ಟು ಅದನ್ನು ಕೂಡ ನೀವು ಹಾಕ್ಕೋಬೋದು. ಅದರಿಂದ ಕೂಡ ಕಲರ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಯೂಸ್ ಮಾಡೋದ್ರಿಂದ ಇದು ಗ್ರೀನ್ ಕಲರ್ ಬರುತ್ತೆ. ನೀವು ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಖಾರದ ಪುಡಿ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ನಾವು ಇವಾಗ 2ರಷ್ಟು ನಾವು ಏನು ಅಕ್ಕಿ ಯೂಸ್ ಮಾಡಿರ್ತೀವೋ ಅದರ 2ರಷ್ಟು ಕಾಯಿ ಹಾಲನ್ನ ಹಾಕ್ಕೋಬೇಕು. ಈಗ ಇದಕ್ಕೆ ನಾನು ಕಾಯಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ಹಾಲು ಕಮ್ಮಿ ಆಗಿದ್ದರೆ ನೀವು ಅದಕ್ಕೆ
ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಾ ನೋಡಿಕೊಂಡು ಅಷ್ಟಕ್ಕೆ ನೀವು ಅದನ್ನ ಸರಿ ಹೊಂದಿಸ್ಕೋಬೋದು. ಕಾಯಿ ಹಾಲು ಹಾಕೋದ್ರಿಂದ ರುಚಿನೇ ತುಂಬಾ ಚೇಂಜ್ ಆಗಿಬಿಡುತ್ತೆ, ತುಂಬ ಟೇಸ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಒಂದು ಸತಿ ನೀವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿಂದರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸ್ವಲ್ಪ ಮಕ್ಕಳೆಲ್ಲ ತಿನ್ನೋದಾದರೆ ಒಂಚೂರು ನೀರು ಜಾಸ್ತಿ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಆವಾಗ ತುಂಬ ಮೆತ್ತಗಾಗುತ್ತೆ. ಸೊ ನಿಮ್ಗೆ ಹೆಂಗೆ ಕನ್ವೀನಿಯೆಂಟು ಹಂಗೆ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಬಳಸೋ ಅಕ್ಕಿ ಕೂಡ ತುಂಬಾ ಮ್ಯಾಟ್ರಾಗುತ್ತೆ. ಯಾಕಂದರೆ ಅಕ್ಕಿ ತುಂಬ ಮೆತ್ತಗಾಗೋದಾದರೆ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕಾಗುತ್ತೆ. ಸೊ ಎಲ್ಲ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೆ, ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಆವಿ ಆಗಿದೆ. ಈಗ ಸ್ವಲ್ಪ ಬಿರಿಯಾನಿ ಕಲರೇ ಚೇಂಜ್ ಆಗಿದೆ, ಯಾಕಂದರೆ ಕಾಯಿ ಹಾಲು ಬಳಸಿರೋದ್ರಿಂದ. ನಾವು ಹಾಲಿಂದನೇ ಮಾಡಿದ್ದೀವೇನೋ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಮುಚ್ಚಿಟ್ಟು ನಾನು ಇನ್ನೂ ಸ್ವಲ್ಪ ಹೊತ್ತು ನೀರೆಲ್ಲ ಆವಿ ಆಗೋಕ್ಕೆ ಬಿಟ್ಟಿದ್ದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ. ಇದ್ರ ಜೊತೆ ನಾನು ಸ್ವಲ್ಪ ಗ್ರೇವಿ ಕೂಡ ಮಾಡಿಕೊಂಡೆ. ನಾವೇನು ಕಾಯಿ ರಸ ತಗೊಂಡಿದ್ವಲ್ಲ, ಆ ಕಾಯಿ ಇನ್ನೂ ಚೆನ್ನಾಗಿತ್ತು. ನಾನು ಎರಡು ಸತಿ ಮಾತ್ರ ಕಾಯಿ ರಸ ತಗೊಂಡಿದ್ದೆ. ಸೊ ಕಾಯಿ ರಸ ತಗೊಂಡ್ಮೇಲೆ ಆ ಕಾಯಲ್ಲಿ ಇನ್ನೂ ಚೆನ್ನಾಗೇ ಇತ್ತು. ಸೊ ಆ ಕಾಯಿನೇ ಬಳಸ್ಕೊಂಡು ಸ್ವಲ್ಪ ನಾನು ಇವಾಗ ಗ್ರೇವಿ ಮಾಡ್ತೀನಿ. ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ, ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡ್ತಿರ್ಬೋದು ನೀವು, ಕಾಯಿ ಇನ್ನೂ ಚೆನ್ನಾಗೇ ಇದೆ. ತುಂಬ ನೀವು ರಸ ಎಲ್ಲ ತೆಗೆದುಬಿಟ್ರೆ ಬಿಳಿ ಕಾಣೋದೇ ಇಲ್ಲ, ಅದು ತುಂಬ ಕಪ್ಪು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಾನು ಈರುಳ್ಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಮತ್ತು ಈ ಗ್ರೇವಿ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ, ಓಕೆನಾ. ನಾನು ತೊಳೆದು ಎತ್ತಿಟ್ಕೊಂಡಿರೋ ಚಿಕನ್ನ ಎಣ್ಣೆ ಕಾದ ನಂತರ ಅದಕ್ಕೆ ಹಾಕ್ಕೊಳ್ತೀನಿ. ಸೊ ಹಾಕುವಾಗ ತುಂಬ ನಿಧಾನವಾಗಿ ಹಾಕ್ಕೊಳ್ಳಿ, ಎಣ್ಣೆ ತುಂಬ ಕಾದಿದ್ದರೆ ಸಿಡಿದು ಬಿಡುತ್ತೆ. ಸೊ ಹಾಗಾಗಿ ಹುಷಾರಾಗಿ ನಿಧಾನವಾಗಿ ಚಿಕನ್ನ ಹಾಕ್ಕೊಳ್ಳಿ. ನೀವು ಇದನ್ನು ಸಾಂಬಾರು ಕೂಡ ಮಾಡ್ಕೋಬೋದು, ಸೇಮ್ ಇದೇ ಥರನೇ. ಬಟ್ ನೀರು ಮಾತ್ರ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೆ ಸಾಂಬಾರಾಗುತ್ತೆ. ಸೊ ಕಡಿಮೆ ಹಾಕ್ಕೊಂಡ್ರೆ ಗ್ರೇವಿ ಆಗುತ್ತೆ ಅಷ್ಟೇ. ಇದಕ್ಕೆ ನಾನು ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಚಿಕನ್ಗೆ ಡೈರೆಕ್ಟಾಗಿ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಆವಾಗ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ. ಹಾಗೆ ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನೀವು ಖಾರದ ಪುಡಿ ಹಾಕ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಮನೆಯಲ್ಲೇ ಮಾಡಿಟ್ಕೊಂಡಿದ್ದು ಕೊತ್ತಂಬರಿ ಕಾಳು ಪುಡಿ ಹಾಕ್ಕೊಂಡಿದ್ದೀನಿ, 1/2 ಟೇಬಲ್ ಸ್ಪೂನಷ್ಟು. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಕೂಡ. ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀರಲ್ಲ ಅದನ್ನು ಕೂಡ ಲಾಸ್ಟಲ್ಲಿ ನಾವು ಇದಕ್ಕೆ ಸೇರಿಸ್ಕೊಂಡ್ರೆ ಗ್ರೇವಿ ರೆಡಿಯಾಗುತ್ತೆ. ತುಂಬ ಈಸಿ, ತುಂಬ ಸಿಂಪಲ್ಲು, ಬೇಗನೆ ಆಗೋಗುತ್ತೆ. ಸೊ ಕಾಯಿ ಹಾಲು ತೊಗೊಂಡಿರೋ ಕಾಯಿ ಕೂಡ ಇದೇ ರೀತಿ ನೀವು ಯೂಸ್ ಮಾಡ್ಕೋಬೋದು. ಇಷ್ಟ ಇಲ್ಲಾಂದರೆ ನೀವು ಫ್ರೆಶ್ ತೆಂಗಿನಕಾಯಿನ ಹಾಕ್ಕೊಳ್ಳಿ, ಓಕೆನಾ. ನೀವು ತುಂಬ ಕಾಯಿ ರಸ ಎಲ್ಲ ತೊಗೊಂಡಿದ್ರೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ನಾನು ಅದರಲ್ಲಿ ಕಾಯಿ ಇನ್ನೂ ಚೆನ್ನಾಗಿದ್ದರಿಂದ ನಾನು ಬಳಸ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಏನು ಅವಶ್ಯಕತೆ ಇಲ್ಲ ಬಳಸ್ಕೊಳ್ಳೋದು, ಬೇರೆ ಫ್ರೆಶ್ ತೆಂಗಿನಕಾಯಿನೇ ಬಳಸ್ಕೊಳ್ಳಿ. ಇದನ್ನು ನಾನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಚಿಕನ್ನು ಅದು ನೀರು ಬಿಟ್ಕೊಳ್ಳುತ್ತೆ, ನೋಡ್ತಾ ಇರ್ಬೋದು ನೀವು. ಈ ನೀರು ಬಿಟ್ಕೊಳ್ಳುತ್ತೆ, ಆ ನೀರೆಲ್ಲ ಆವಿ ಆಗಬೇಕು. ಆಗಾಗ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ನೀರೆಲ್ಲ ಆವಿ ಆದಮೇಲೆ ಚಿಕನ್ ತಳ ಹತ್ತೋ ಅಂಥ ಸಾಧ್ಯತೆ ಇರುತ್ತೆ. ಸೊ ಆವಾಗ ನೀವು ಕೈ ಆಡಿಸ್ಕೋಬೇಕು.
ಏನು ನೀರು ಬಿಟ್ಕೊಂಡಿರುತ್ತೆ ಚಿಕನ್ನು ಅದೆಲ್ಲ ಆವಿಯಾಗಿ ಆಯಿಲ್ ಕಾಣಿಸುತ್ತೆ. ಆವಾಗ ನೀವು ಏನು ಮಸಾಲ ಪ್ರಿಪೇರ್ ಮಾಡ್ಕೊಂಡಿರ್ತೀರೋ ಅದನ್ನು ಹಾಕ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಕಾಣಿಸ್ಕೊಳ್ತಾ ಇದೆ. ಈಗ ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದೆ ಆ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನೀವು ಏನು ಮಸಾಲ ಉಳಿದಿರುತ್ತೆ ಅದನ್ನೆಲ್ಲ ನೀಟಾಗಿ ನೀರು ಹಾಕ್ಕೊಂಡು ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಯಾವ ಥರ ಬೇಕಂತ ನೋಡಿಕೊಂಡು ನೀವು ಮಾಡ್ಕೋಬೋದು. ಸೊ ಇದು ಕುದ್ಮೇಲೆ ಸ್ವಲ್ಪ ತಿಕ್ಕಾಗುತ್ತೆ. ಸೊ ಸೆಮಿ ಗ್ರೇವಿ ಟೈಪ್ ಆಗುತ್ತೆ. ಸೊ ಕುದ್ಮೇಲೆ ಗಟ್ಟಿಯಾಗೋದ್ರಿಂದ ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಥರ ಕೂಡ ಮಾಡ್ಕೋಬೋದು. ಒಂಚೂರು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಕುದ್ಮೇಲೆ ಅದು ಗಟ್ಟಿ ಆಗೋದ್ರಿಂದ ಏನು ತೊಂದರೆ ಇಲ್ಲ. ಸೊ ನೋಡಿಕೊಂಡು ನೀವು ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಆ ರೀತಿ ನೀವು ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು ಚಿಕನ್ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಈಗ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕುದಿ ಬಂದಾಗ ಕೂಡ ನೀವು ಒಂದ್ಸರಿ ಚೆಕ್ ಮಾಡಿ ಉಪ್ಪು ಖಾರ ಬೇಕಿದ್ದರೆ ಆಲ್ಟ್ರೇಷನ್ ಮಾಡ್ಕೋಬೋದು. ನೀವು ಬೇಕಿದ್ದರೆ ಎಕ್ಸ್ಟ್ರಾ ಸ್ವಲ್ಪ ಹಾಕ್ಕೋಬೋದು. ಸೊ ಕುದಿ ಬಂದಿದೆ. ಈ ಚಿಕನ್ ಮತ್ತು ಈ ಗ್ರೇವಿ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಟ್ರೈ ಮಾಡಿ, ಓಕೆನಾ? ಮಿಸ್ ಮಾಡದೆ ಟ್ರೈ ಮಾಡಿ. ನೋಡಿ ಸೂಪರಾಗಿ ಈಗ ಗ್ರೇವಿ ರೆಡಿಯಾಗಿದೆ. ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ತೆಳ್ಳು ಕಾಣಿಸ್ತಾ ಇದೆ. ಅದು ಆರಿದ ನಂತರ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.